ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನ್ವರ್ಷನ್ ಆಫ್ ಬೈನರಿ ಟು ಇನ್ನು ಉಳಿದಿರುವಂತಹ ಡೆಸಿಮಲ್ ಆಕ್ಟಲ್ ಹೆಕ್ಸಾಡೆಸಿಮಲ್ನ ನೋಡ್ತಾ ಹೋಗೋಣ. ಇದೇ ರೀತಿ ನಂಬರ್ ಕನ್ವರ್ಷನನ್ನು ಇನ್ನೂ ಕೂಡ ವೀಡಿಯೋಸ್ಗಳನ್ನು ನಾನು ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಸೊ ಇವಾಗ ಬೈನರಿ ಟು ಡೆಸಿಮಲ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಶಾರ್ಟ್ಕಟ್ಟನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಫಸ್ಟು ಮೇಯ್ನ್ ದೊಡ್ಡದಾಗಿ ಹೇಗೆ ಕನ್ವರ್ಟ್ ಮಾಡೋದು. ಸೊ ಫಸ್ಟ್ ಬೈನರಿ ಟು ಡೆಸಿಮಲ್. ಸೊ ಯಾವುದಾದ್ರೂ ಒಂದು ಬೈನರಿ ನಂಬರ್ಸ್, ಎಕ್ಸಾಂಪಲ್ 11101 ಬೈನರಿ ನಂಬರ್ಸ್ ಅಂತ ಅಂದರೆ 0 ಮತ್ತು 1ಅಲ್ಲಿ ರೆಪ್ರೆಸೆಂಟ್ ಆಗಿರುತ್ತೆ. ಸೊ ಇದನ್ನು ನಾನೇನು ಮಾಡಬೇಕು, ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಡೆಸಿಮಲ್ನ ಬೇಸ್ ಎಷ್ಟು 10. ಸೊ ಇವಾಗ ನಾನೇನು ಮಾಡಬೇಕು ಅಂತಂದರೆ ಅವರು ಒಳಗಡೆ ಕೊಟ್ಟಿರುವಂಥ 11101. ಸೊ ಇದನ್ನು ಹೀಗೆ ಬರ್ಕೊಂಡು, ಸೊ ಈ ಕಡೆ ಅವ್ರು ಕೊಟ್ಟಿರೋದೇನು ಬೇಸ್ ಎಷ್ಟು 2 ಡೆಸಿಮಲ್. ಸೊ ನಾನೇನು ಮಾಡ್ತೀನಿ 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3, 2 ಪವರ್ 4 ಅಂತ ಬರಿತೀನಿ. ಸೊ ಇವಾಗ ಫೈನಲ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಎಲ್ಲೆಲ್ಲಿ 1 ಇದೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1 ಇಂಟು 2 ಪವರ್ 4 ಪ್ಲಸ್ 1 ಇಂಟು 2 ಪವರ್ 3. ಸೊ 1 ಇಂಟು 2 ಪವರ್ 3 ಆ ಥರ. ನೆಕ್ಸ್ಟ್ 1 ಇಂಟು 2 ಪವರ್ 2 ಪ್ಲಸ್ 1. ಸೊ 0 ಇಂಟು 2 ಪವರ್ 1 ಪ್ಲಸ್ 1 ಇಂಟು 2 ಪವರ್ 0. ಸೊ ಏನಾಯಿತು, 2 ಪವರ್ 4 ಪ್ಲಸ್ 2 ಪವರ್ 3 ಪ್ಲಸ್ 2 ಪವರ್ 2 ಪ್ಲಸ್ 2 ಪವರ್ 0 ಅಂತ ಅಂದರೆ 1. ಸೊ 2 ಟು 4, 4 ಟು 8, 2 16, 16 ಪ್ಲಸ್ 8 ಪ್ಲಸ್ 4 ಪ್ಲಸ್ 4 ಪ್ಲಸ್ 1. ಸೊ ಟೋಟಲ್ ನಮಗೇನು ಆನ್ಸರ್ ಬಂತು 29. ಸೊ ನಮಗೇನು ಆನ್ಸರ್ ಬಂತು 29. ಸೊ ಇದನ್ನೇ ನಾವು ಶಾರ್ಟ್ಕಟ್ಟಾಗಿ ಹೇಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಒಂದು ಕೋಡನ್ನು ನೆನ್ಪಿಟ್ಕೊಳ್ಳಿ. ಆ ಕೋಡ್ ಯಾವುದು ಅಂತಂದರೆ 421. ಸೊ ಅವ್ರು ಕೊಟ್ಟಿರೋದನ್ನ ಹೇಗೆ ಮಾಡೋಣ, 11011. ಈ ಥರ ಕೊಟ್ಟಿದ್ದಾರೆ ಅಲ್ವಾ, 11101. ಸೊ ಅದನ್ನೇನು ಮಾಡಬೇಕು ಅಂತಂದರೆ, ಫಸ್ಟ್ನೇ ಇದಿರೋದಕ್ಕೆ 1, ನೆಕ್ಸ್ಟ್ 2, ನೆಕ್ಸ್ಟ್ 4. ಸೊ ಒಂದು ಸೆಟ್ ಆಯಿತಾ. ನೆಕ್ಸ್ಟ್ 1 4. ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತಾ ಬನ್ನಿ ಇದನ್ನು. ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತಾ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ 4 ಬರುತ್ತಲ್ವಾ. ಸೊ ಇದಕ್ಕೆ 4. ಸೊ ಮಲ್ಟಿಪ್ಲೈ ಮಾಡ್ತಾ ಬಂದಾಗ 1 ಇಂಟು 4 is 4 ಪ್ಲಸ್ 1 ಇಂಟು 4 is 4 ಪ್ಲಸ್ 1 ಇಂಟು 1 is 1 ಪ್ಲಸ್ 2 ಇಂಟು 0 is 0 ಪ್ಲಸ್ 1 ಇಂಟು 1 is 1. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಸಾರಿ. ಸೊ ಹೆಂಗೆ ಬರಿಬೇಕು ಅಂತಂದರೆ, 1 2 4. ನೆಕ್ಸ್ಟ್ ಇನ್ನೂ ಕೂಡ ಬರಿತಾ ಹೋಗ್ಬೇಕು. ಸೊ ಇದರ ವ್ಯಾಲ್ಯೂಸ್ನ ಬರಿತಾ ಹೋಗೋಣ. ಸೊ ಏನಾಗುತ್ತೆ, 1 2 4 8 16. 1 2 4 8 16. ಅದುವಾಗ ಏನಾಗುತ್ತೆ, 11101 ಇರೋದನ್ನ ಡೈರೆಕ್ಟ್ 16 ಪ್ಲಸ್ 8 ಪ್ಲಸ್ 4 ಪ್ಲಸ್ ಇಲ್ಲಿ 0 ಇರೋದ್ರಿಂದ ಸೊ 0 ಅಂತಲೇ ಬರಬೇಕು. 0 ಪ್ಲಸ್ 1. ಸೊ ಟೋಟಲ್ ಎಷ್ಟಾಯಿತು ನಮಗೆ 29 ಆಯಿತು. ನೆಕ್ಸ್ಟ್ ಡೆಸಿಮಲ್ ಟು, ಸೊ ಬೈನರಿ ಟು ಆಕ್ಟಲ್. ಇದಕ್ಕೂ ಕೂಡ ಶಾರ್ಟ್ಕಟ್ ಮಾಡ್ತೀನಿ. ಆ ಶಾರ್ಟ್ಕಟ್ಟನ್ನು ಹೇಳ್ಕೊಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಯಿತು, ಕ್ಷಮಿಸಿ. ಸೊ ಇವಾಗ ನೆಕ್ಸ್ಟ್ ಅದೇ ಎಕ್ಸಾಂಪಲ್ 11101 ಬೇಸ್ 2ನ ನಾನೇನು ಮಾಡಬೇಕು, ಆಕ್ಟಲ್ ಅಂತ ಅಂದರೆ ಬೇಸ್ 8ಗೆ ಮಾಡಬೇಕು. ಸೊ ಇವಾಗ ಇದನ್ನು ಮಾಡಬೇಕಾದ್ರೆ ನಾರ್ಮಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ಬೈನರಿ ಇರುವಂಥದ್ದನ್ನು ನಾನೇನು ಮಾಡ್ತೀನಿ, ಡೆಸಿಮಲ್ಗೆ ಕನ್ವರ್ಟ್ ಮಾಡಿ, ಡೆಸಿಮಲ್ಲಿಂದ ನಾನೇನು ಮಾಡ್ತೀನಿ, ಆಕ್ಟಲ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಇಲ್ಲಿ ಮೇಲೆ ನೋಡಿದಾಗ ನಾನು ಆಲ್ರೆಡಿ ಇದೇ ಕ್ವಶನನ್ನು ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಡೆಸಿಮಲ್ ವ್ಯಾಲ್ಯೂ ಏನು 29. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ 29 ಡೆಸಿಮಲ್ ಬಂದಿರುವಂಥದ್ದನ್ನು ನಾನು ಆಕ್ಟಲ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಆಕ್ಟಲ್ಗೆ ಕನ್ವರ್ಟ್ ಮಾಡೋದು ಹೇಗೆ ಡೆಸಿಮಲ್ನ, ಅದರ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸಿಂಪಲ್ ಟೆಕ್ನಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ 29ನ ಬರಿಬೇಕು. ನೆಕ್ಸ್ಟ್ 8ಇಂದ ಡಿವೈಡ್ ಮಾಡಬೇಕು. ಸೊ ಏನಾಯಿತು, 8 3s 24. ಸೊ ರಿಮೈಂಡರ್ 5 ಬರುತ್ತೆ. ಸೊ ಏನಾಯಿತು, MSBಯಿಂದ LSBಗೆ ಹೋಗ್ಬೇಕಾದ್ರೆ 35. ಸೊ ಆನ್ಸರ್ ಏನು ಬಂತು, 35 ಬಂತು, ಬೈನರಿ ಟು ಆಕ್ಟಲ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ, ಶಾರ್ಟ್ಕಟ್ಟಾಗಿ 11101 ಕೊಟ್ಟಿದ್ದಾರಲ್ವಾ, ಅವ್ರೇನು ಹೇಳಿರೋದು ಬೈನರಿ ಟು ಆಕ್ಟಲ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ ಅಂತಂದರೆ, 3 ಡಿಜಿಟ್ಸಿನ ಒಂದೊಂದು ಪೇರ್ ಮಾಡ್ತೀನಿ. ಸೊ ಇಲ್ಲೇನು ಇಲ್ಲ ಅಂತ ಅಂದರೆ 0 ಅಂತ. ಸೊ 1 ಇಲ್ಲ ಅಂತ, ಏನೂ ಇಲ್ಲ ಅಂತ ಅಂದರೆ 0 ಅಂತ. ಸೊ ನಾನೇನು ಮಾಡಬೇಕು, 3ನ ಒಂದು ಪೇರ್ಸ್ನ ಮಾಡಬೇಕು. ಹೇಗೆ ಬರೀಬೇಕು, 1 2 4 1 2 4. ಸೊ 1 2 4 ಕೋಡ್ ಮಾತ್ರ ಇದರಲ್ಲಿ ಬರಿತಾ ಹೋಗಬೇಕು. ಸೊ ಫಸ್ಟ್ ಟೈಮ್ ಬರೆದಿದ್ವಿ 1 2 4 8 16 ಆ ಥರ ಏನು ರೈಸಿಂಗಲ್ಲಿ ಆಗುತ್ತೆ ಅದನ್ನು ಮಾಡಿದ್ವಿ. ಸೊ ಇದರಲ್ಲಿ ಏನು ಮಾಡ್ತೀವಿ, 1 2 4 1 2 4 ಆ ಥರ 3ನ ಒಂದು ಬ್ಯಾಚನ್ನು ಮಾಡ್ತಾ ಬರಿತೀವಿ.
ಸೊ ಇಲ್ಲಿ ಡಾಟ್ನ ಇಟ್ಕೊಂಡಿರಿ. ಸೊ ಡಾಟ್ ಅಲ್ಲ, ಏನಿಲ್ಲ, ಸಿಂಪಲ್. ಸೊ ಏನಾಯಿತು, ಒನ್ನಿಗೆ ಒನ್ ಇದೆ, ಸೊ 1 ಪ್ಲಸ್, ಸೊ 2 ಇಂಟು 0 0 ಪ್ಲಸ್ 4 ಇಂಟು 1 4. ನೆಕ್ಸ್ಟ್ 2 1 ಝಾ, ಸೊ 1 1 ಝಾ 1 ಪ್ಲಸ್ 2 1 ಝಾ 2. ಸೊ ಇವಾಗ ಏನಾಯಿತು, ಇದು 3 ಆಯಿತು, ಇದು 5 ಆಯಿತು. ಸೊ ಆನ್ಸರ್ ಬಂತ 35 ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಬೈನರಿ ಟು ಎಕ್ಸಾಡೆಸಿಮಲ್. ಸೊ ಎಕ್ಸಾಡೆಸಿಮಲ್ ಅಂತಂದರೆ ನೆನಪಿರಲಿ, 0 to 9 ನಂಬರ್ ಇರುತ್ತೆ. ಆಮೇಲೆ 10ಅನ್ನು ನಾವು ಎ ಅಂತ, 11ಅನ್ನು ಬಿ, 12ಅನ್ನು ಸಿ, 13ಅನ್ನು ಡಿ, 14ಅನ್ನು ಇ ಮತ್ತು 15ಅನ್ನು ಎಫ್ ಅಂತ ಡಿಫೈನ್ ಮಾಡ್ತೀವಿ. ಸೊ 0 ಇಂದ ಶುರುವಾಗಿರೋದ್ರಿಂದ ಇಂಡೆಕ್ಸು. ಸೊ ಟೋಟಲ್ ನಮಗೆ 15ಅಲ್ಲೇ 16 ನಂಬರ್ಸ್ ಬಂದು. ಸೊ ಇವಾಗ ಏನು ಮಾಡಬೇಕು, ಬೈನರಿ ಟು ಎಕ್ಸಾಡೆಸಿಮಲ್ ಮಾಡ್ಬೇಕಾದ್ರೆ ಸೇಮ್ ಒಂದು ಬೈನರಿ ಡಿಜಿಟನ್ನು ನಿಮಗೆ ಏನಾದ್ರೂ ಕೊಟ್ಟಿದ್ರೆ ಬೈನರಿ, ಸೊ ಆ ಬೈನರಿನ ನಾನೇನು ಮಾಡಬೇಕು, ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಡೆಸಿಮಲನ್ನು ನಾನು ಎಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಸೊ ಅವ್ರು ಕೊಟ್ಟಿರುವಂಥ ಕ್ವಶನ್ 11101ಅನ್ನೇ ನೋಡ್ತಾ ಹೋದಾಗ ನಾನು ಆಲ್ರೆಡಿ ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಡೆಸಿಮಲ್ ನಂಬರ್ ಏನು ಬರುತ್ತೆ, 29 ಬರುತ್ತೆ. ಸೊ ಇದನ್ನೇನು ಮಾಡಬೇಕು, ನಾನು 16 ಅಂತ ಅಂದರೆ ಎಕ್ಸಾಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಬೇಕು. ಇವಾಗ ಏನು ಮಾಡಬೇಕು, ಡೈರೆಕ್ಟ್ ಡಿವಿಷನ್ ಮಾಡ್ತಾ ಬನ್ನಿ. 16 29, 16 1 ಝಾ 16. ಸೊ ರಿಮೈಂಡರ್ ಎಷ್ಟು ಉಳಿತು, 13. ಸೊ ರಿಮೈಂಡರ್ 13 ಉಳಿದಾಗ ನಾನೇನು ಮಾಡ್ತೀನಿ, 1 ಅಂತ ಇಲ್ಲಿ ಬರೀತೀನಿ ಆಲ್ರೆಡಿ. ಸೊ 13ನ ವ್ಯಾಲ್ಯೂ ಏನು, 13ನ ವ್ಯಾಲ್ಯೂ ಡಿ. ಸೊ 1D. ಇದು ನಾರ್ಮಲ್ ಮೆಥಡ್. ಸೊ ಈಸಿ ಮೆಥಡ್ ಏನು ಅಂತ ಅಂದರೆ, ಸೊ ಎಕ್ಸಾಡೆಸಿಮಲ್, ಸೊ ಇದರ ಮೇಲ್ಗಡೆದು ಏನು ಮಾಡಿದ್ದು, ಆಕ್ಟಲ್ ಮಾಡಬೇಕಾದ್ರೆ ನಾವು 3ರದ್ದು ಒಂದು ಪೇರ್ ಮಾಡಿರ್ತೀವಿ. ಸೊ ಈ ಎಕ್ಸಾಡೆಸಿಮಲ್ ಮಾಡಬೇಕಾದ್ರೆ 4ರದ್ದು ಒಂದು ಪೇರ್. ಸೊ 11101 ಇದರಲ್ಲಿ 4ರದ್ದು ಒಂದು ಫ್ರೇಮ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿದ್ದು ಇಲ್ಲೇನು ಇಲ್ಲ ಅಂತಂದರೆ 0 0 0 ಆ ಥರ. ಸೊ ಇವಾಗ ಏನು ಬರಬೇಕು, ಅಲ್ಲಿ 1 2 4 ಮಾತ್ರ ಬರೆದಿದೆ, ಇಲ್ಲಿ 6 ಕೂಡ ಬರೀ. ಸೊ 1 2 4 8 ಬರೀತೀನಿ. ನೆಕ್ಸ್ಟ್ 1 2 4 8. ಸೊ ಎಲ್ಲೆಲ್ಲಿ 1 ಇದೆ ಅದನ್ನು ಮಲ್ಟಿಪ್ಲೈ ಮಾಡಿ ಬರೀರಿ. ಸೊ 1 ಇಂಟು 1 1. ಸೊ ಇನ್ಯಾವುದೂ ಇಲ್ಲ. ನೆಕ್ಸ್ಟ್ 1 ಇಂಟು 8 8 ಪ್ಲಸ್, ನೆಕ್ಸ್ಟ್ 4 ಇಂಟು 1 ಈಸ್ 4 ಪ್ಲಸ್ 2 ಇಂಟು 0 0 ಪ್ಲಸ್ 1 ಇಂಟು 1 ಈಸ್ 1. ಸೊ ಏನಾಯಿತು, 1 ಇಂಟು 13 ಬರೀಬೇಕು. ಸೊ 13ನ ವ್ಯಾಲ್ಯೂ ಎಕ್ಸಾಡೆಸಿಮಲಲ್ಲಿ ಏನಾಗುತ್ತೆ, 1D. ಇಷ್ಟೇ, ಸಿಂಪಲ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.